ನಿನ್ನೆ ರೈಸಿಂಗ್ ಸ್ಟಾರ್ ಏಷ್ಯಾ ಕಪ್ ಮ್ಯಾಚ್ ಅಗೇನ್ಸ್ಟ್ ಬಾಂಗ್ಲಾದೇಶ್ ಇಂಡಿಯಾ ಸೋತ್ಬಿಟ್ರು. ಆ ಮ್ಯಾಚ್ ನೀವು ಕ್ಲೋಸ್ ಆಗಿ ವಾಚ್ ಮಾಡಿದ್ರೆ ನಾವು ಮೈನ್ ಮ್ಯಾಚಲ್ಲೇ ಸೋತ್ಬಿಡ್ಬೇಕಾಯ್ತು. 194 ಆ ಲಾಸ್ಟ್ ಬಾಲ್ ಲಾಂಗ್ ಆಲ್ ಹೊಡಿತಾರೆ. ಜಸ್ಟ್ 3 ರನ್ ಬೇಕಾಗಿರುತ್ತೆ. ಲಾಸ್ಟ್ ಬಾಲ್ 4 ಗೆಲ್ಲಕ್ಕೆ ಒಂದೇ ಒಂದು ಸಿಂಗಲ್ ಬರುತ್ತೆ. ಇವರು 2ನೇ ರನ್ ಹೊಡುವಾಗ ಈಸಿ ರನ್ ಔಟ್, ಹ್ಯಾಂಡ್ ಶೇಕ್ ಡಿಸ್ಟೆನ್ಸ್ ಅಲ್ಲಿ ವಿಕೆಟ್ಗೆ ಸುಮ್ಮನೆ ಅವರೇ ಓಡಾಗಿ ಹೊಡೆದಿದ್ರು ಆಗಿರೋದು. ಹಿಂಗ್ ಓವರ್ ಥ್ರೋ ಹಿಂಗೆ ಎಸಿತಾರೆ, ವಿಕೆಟ್ ಮಿಸ್ ಆಗುತ್ತೆ, ಓವರ್ ಥ್ರೋ ಆಗುತ್ತೆ, ಮ್ಯಾಚ್ ಟೈ ಆಗುತ್ತೆ. ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡಬೇಕು. ಇಡೀ ಟೂರ್ನಮೆಂಟ್ ಅಲ್ಲಿ ಫಸ್ಟ್ ಬಾಲ್ ಇಂದ 6 ಹೊಡಿತಾ ಇರೋದು ಯಾರು? ವೈಭವ್ ಸೂರ್ಯವಂಶಿ. ಅವ್ರ ಜೊತೆಗೆ ಈ ಮ್ಯಾಚ್ ಅಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಆಡಿರೋದು ಪ್ರಿಯಾಂಶ್ ಆರ್ಯ. ನ್ಯಾಚುರಲ್ ಆಗಿ ಸೂಪರ್ ಓವರ್ ಅಲ್ಲಿ ಇವರಿಬ್ರು ಬ್ಯಾಟಿಂಗ್ ಬರಬೇಕಾಗಿತ್ತು. ಅಲ್ಲಿ ನೋಡಿದ್ರೆ ಓಪನಿಂಗ್ ಬಂದಿದ್ದು ಜಿತೇಶ್ ಶರ್ಮಾ, ಅವ್ರ ಜೊತೆಗೆ ರಮಣ್ ದೀಪ್ ಸಿಂಗ್. ಓಕೆ, ಒಂದು ವಿಕೆಟ್ ಬಿದ್ಮೇಲೆ ಆದ್ರೂ ಬರ್ತಾರ ಅಂದ್ರೆ ಅಶುತೋಷ್ ಶರ್ಮಾ ಬರ್ತಾರೆ. ಇಂಡಿಯಾ 0ಗೆ 2 ವಿಕೆಟ್ ಕಳ್ಕೊಂಡು ಸೂಪರ್ ಓವರ್ ಅಲ್ಲಿ ಆಲ್ ಔಟ್. ಅವ್ರು ಫಸ್ಟ್ ಬಾಲೇ ವಿಕೆಟ್ ಕಳ್ಕೊಳ್ತಾರೆ, ಸೆಕೆಂಡ್ ಬಾಲ್ ವೈಡ್ ಆಗ್ಬಿಟ್ಟು ಮ್ಯಾಚ್ನ ಗೆಲ್ತಾರೆ. ಹಾಗಾಗಿ ಟೀಮ್ ಇಂಡಿಯಾ ಸೋಲೋದಕ್ಕೆ ಅವರೇ ಕಾರಣ ಅಂತ ಹೇಳ್ತೀನಿ. ಸೂಪರ್ ಓವರ್ ಅಲ್ಲಿ ಗೆಲ್ಬೋದಾಗಿತ್ತು ವೈಭವ್ ಸೂರ್ಯವಂಶಿನ ಕಳ್ಸಿದ್ರೆ. ಯಾಕಂದ್ರೆ ಅವರು ಕಮ್ಮಿ ಡೆಲಿವರೀಸ್ ಅಲ್ಲಿ ಮ್ಯಾಕ್ಸಿಮಮ್ 6ಗಳನ್ನ ಹೊಡೆಯೋ ತಾಕತ್ತಿರೋರು. ಟೂರ್ನಮೆಂಟ್ ಅಲ್ಲಿ ಮ್ಯಾಕ್ಸಿಮಮ್ ರನ್ಸ್ ಹೊಡೆದಿದ್ದಾರೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಸಿಕ್ಸಸ್ ಹೊಡೆದಿದ್ದಾರೆ. ಅಂತ ಒಂದು ಬಜೂಕ, ಒಂದು AK-47 ಇಟ್ಕೊಂಡು ನೀವು ಅದನ್ನ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಹಾಕಿಟ್ರೆ ಏನ್ ಯೂಸ್? ಅದು ಬಹಳ ಬೇಜಾರಾಯ್ತು. ಈ ಒಂದು ಮ್ಯಾಚ್ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕಾಗಿತ್ತು, ಹೇಳ್ಬಿಟ್ಟಿದ್ದೀನಿ.